ಹಲೋ ಗೈಸ್, ಎಲ್ಲ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಫೈನಲಿ ನಾವು ಹೈದರಾಬಾದ್ನ ವಿಡಿಯೋ ಪಾರ್ಟ್ 2ಗೆ ಬಂದೇ ಬಿಟ್ವಿ. ಸೊ ಗೈಸ್, ನಾನು ನಿಮಗೆ ಲಾಸ್ಟ್ ಪಾರ್ಟಲ್ಲಿ ಚಾರ್ಮಿನಾರು ಮತ್ತು ಸಲಾರ್ ಜಂಗ್ ಮ್ಯೂಸಿಯಂನ ತೋರಿಸಿದ್ದೆ. ಇವತ್ತು ಅದೇ ಸಲಾರ್ ಜಂಗ್ ಮ್ಯೂಸಿಯಂನ ಪಾರ್ಟ್ 2 ನಾನು ಇವತ್ತು ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ವಶಿಷ್ಠ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ಈ ಒಂದು ಮ್ಯೂಸಿಯಂ ವಿಡಿಯೋ ಎಲ್ಲ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಗೈಸ್, ನಾವು ಇವಾಗ ವಿಡಿಯೋನ ಆಲ್ರೆಡಿ ಸ್ಟಾರ್ಟ್ ಮಾಡೇ ಬಿಟ್ಟಿದ್ದೀವಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಲಾರ್ ಜಂಗ್ನ ಮ್ಯೂಸಿಯಂ ಪಾರ್ಟ್ 2 ವಿಡಿಯೋ. ನಾನು ನಿಮಗೆ ಲಾಸ್ಟ್ ಪಾರ್ಟಲ್ಲಿ ಆ ಗ್ಲಾಸಲ್ಲಿ ಇಟ್ಟಿರುವಂತಹ ಮಾನ್ಯುಮೆಂಟ್ಸು ಅವೆಲ್ಲ ನಿಮಗೆ ತೋರಿಸಿದ್ದೆ. ಈ ಸಲ ಈ ಥರ ಇಟ್ಟಿರುವಂತಹ ಮಾನ್ಯುಮೆಂಟ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೀವು ಎಲ್ಲ ಫುಲ್ ಒಂದೊಂದಾಗೆ ಓಡ್ಕೊಳ್ತಾ ಬನ್ನಿ. ಸೊ ಇವೆಲ್ಲ ಫುಲ್ಲು ಹಳೆ ಕಾಲದ ಮಾನ್ಯುಮೆಂಟ್ಸು. ಸೊ ಇವಾಗ ನಾನೆಲ್ಲ ಏನೇನು ತೋರಿಸ್ತಿದ್ದೀನೋ ಅದೆಲ್ಲ ಬೋರ್ಡ್ ಹಾಕಿದ್ದಾರೆ. ಅದನ್ನು ಬೇಕಾದ್ರೆ ನೀವು ಯೂಟ್ಯೂಬ್ನಲ್ಲಿ ಝೂಮ್ ಮಾಡಿಕೊಂಡೇ ಓದ್ಕೋಬೋದು. ಇದು ಗರುಡ ದೇವರು. ಸೊ ಇವಾಗ ನೀವು ಏನೇನು ನೋಡಬೇಕು ಅದನ್ನೆಲ್ಲ ನೀವು ಝೂಮ್ ಮಾಡಿಕೊಂಡೇ ಬೇಕಾದರೆ ನೋಡ್ಕೋಬೋದು. ಸೊ ಇವಾಗ ನೋಡಿ, ಇವೆಲ್ಲ ಮಾಡಿಟ್ಟಿರುವಂತಹ ಮಾನ್ಯುಮೆಂಟ್ಸ್ನ ಗೈಸ್. ಅದಾದಮೇಲೆ ನಾನು ನಿಮಗೆ ಇನ್ನೊಂದು 3-4 ವಿಡಿಯೋ ಹಿಂದಕ್ಕೆ ಹೋದರೆ ನಾನು ನಿಮಗೆ ಟ್ರೈನ್ ಟಿಕೆಟ್ನ ಹೈದರಾಬಾದ್ಗೆ ಹೆಂಗೆ ಬುಕ್ ಮಾಡ್ಕೊಳ್ಳೋದು ಅಂತ ಹಾಕಿದ್ದೆ. ಅದನ್ನು ಕೂಡ ಹೋಗಿ ನೋಡಿ. ಸೊ ಅದಾದಮೇಲೆ ಇನ್ನೊಂದು ವಿಷಯ ನಿಮಗೆ ಹೇಳಬೇಕಿತ್ತು. ಅದು ಏನಪ್ಪ ಅಂದರೆ, ಹೈದರಾಬಾದ್ನಲ್ಲಿ ಇನ್ನೊಂದು ಪ್ಲೇಸ್ ಇದೆ, ಅದೇ ಬಿರ್ಲಾ ಮಂದಿರ್ ಅಂತ. ಸೊ ಈ ಒಂದು ಬಿರ್ಲಾ ಮಂದಿರದ ವಿಶೇಷ ಏನು ಅಂತಂದರೆ, ಅಲ್ಲಿ ಒಂದು ವೆಂಕಟೇಶ್ವರನ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅದು ಸುಮ್ಮನೆ ನಾರ್ಮಲಾಗಿ ಕಟ್ಟಿಲ್ಲ, ಒಂದು 125 ಮೆಟ್ಲು ಮೇಲ್ಗಡೆ ಕಟ್ಟಿದ್ದಾರೆ. 125 ಮೆಟ್ಲನ್ನ ಮಾಡಿ ಇನ್ನು ಅಂದರೆ ಅದು ಬರೀ ದೇವಸ್ಥಾನದ ಮೇಲ್ಗಡೆಯಿಂದ ಹೋದರೆ ಅದು 125 ಮೆಟ್ಲು. ಫುಲ್ಲು ದೇವಸ್ಥಾನದಿಂದ ಟಿಕೆಟ್ ಕೌಂಟರು ಅವೆಲ್ಲ ನಿಮಗೆ ಅದರಿಂದನೇ ನೀವು ಎಣಿಸ್ಕೋತಾ ಬಂದರೆ ಸುಮಾರೊಂದು 150 ಮೆಟ್ಲು ಮೇಲ್ಗಡೆ ವೆಂಕಟೇಶ್ವರನ ಕಟ್ಟಿದ್ದಾರೆ. ಸೊ ಆ ಒಂದು ವೆಂಕಟೇಶ್ವರ ಸ್ವಾಮಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ನೀವು ಯೋಚನೆ ಮಾಡ್ತಾ ಇರ್ಬೋದು, ಮತ್ತೆ ಯಾಕೆ ಇದನ್ನು ಯೂಟ್ಯೂಬಲ್ಲಿ ತೋರಿಸಿಲ್ಲ ಅಂತ. ಬಟ್ ಅಲ್ಲಿ ನಿಮಗೆ ಫೋನು ಕ್ಯಾಮ್ರಾಗಳು ಅವೆಲ್ಲ ನಿಮಗೆ ಅಲೋ ಇಲ್ಲ. ಸೊ ಒಟ್ಟಿನಲ್ಲಿ ಮಾತ್ರ ಆ ಬಿರ್ಲಾ ಮಂದಿರ್ ಮಾತ್ರ ತುಂಬ ಸಖತ್ತಾಗಿದೆ. ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಅಂತೂ ಒಂದು ಒಳ್ಳೆ ವ್ಯೂ ಕಾಣುತ್ತೆ. ಮತ್ತು ಫೋಟೋ ಎಲ್ಲ ತೆಗೆಸ್ಕೊಂಡು ಅಲ್ಲೇ ಇರ್ತೀರ ಅಂತ ನಿಮಗೆ ಇನ್ನು ಅವೆಲ್ಲ ಕೊಟ್ಟಿಲ್ಲ, ಅಂದರೆ ಕ್ಯಾಮ್ರಾ ಅವೆಲ್ಲ ನಿಮಗೆ ಅಲೋ ಮಾಡಿಲ್ಲ. ಸೊ ನೀವೇನಾದರೂ ಹೈದರಾಬಾದ್ಗೆ ಬಂದರೆ ಬಿರ್ಲಾ ಮಂದಿರ್ಗೆ ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಿರ್ಲಾ ಮಂದಿರ್ ಮಾತ್ರ ತುಂಬಾ ಚೆನ್ನಾಗಿದೆ, ಹೋಗ್ಬಿಟ್ಟು ಬನ್ನಿ. ಸೊ ಅದು ಹೈದರಾಬಾದ್ನ 3ನೇ ಪ್ಲೇಸು. ಆಮೇಲೆ ಈ ಒಂದು ಸಲಾರ್ ಜಂಗ್ನ ಮ್ಯೂಸಿಯಮ್ಮು 2ನೇ ಪ್ಲೇಸು. ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಒಟ್ಟು 5 ಪ್ಲೇಸಸ್ನ ತೋರಿಸ್ತೀನಿ. ಅದು ಯಾವ್ಯಾವುದು ಅಂತ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗತ್ತೆ. ಸೊ ಇವಾಗ ಸದ್ಯಕ್ಕೆ ನೀವು ಈ ಒಂದು ಮ್ಯೂಸಿಯಂ ವಿಡಿಯೋ ನೀವು ಎಂಜಾಯ್ ಮಾಡ್ತಾಯಿರಿ ಅಲ್ಲಿ ತನಕ.
ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಾನು ನಿಮಗೆ ಮತ್ತೆ ಇದೇ ವಿಡಿಯೋನ ಪಾರ್ಟ್ 3 ಮಾಡ್ತೀನಿ, ಅದನ್ನು ಕೂಡ ಹೋಗಿ ನೋಡಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಹೊಸ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.